ಜಿಲ್ಲೆಯಲ್ಲಿ ಈಗಾಗಲೇ ಮುಂಗಾರು ಹಂಗಾಮು ಪ್ರಾರಂಭವಾಗಿದ್ದರೂ ರೈತರಿಗೆ ಸಕಾಲಕ್ಕೆ ಬಿತ್ತನೆ ಬೀಜ, ರಸಗೊಬ್ಬರ ಸಿಗದೆ ಪರದಾಡುವಂತಾಗಿದೆ. ಬೀಜ ಗೊಬ್ಬರದ ಕೊರತೆ ನೀಗಿಸಿ ಮತ್ತು ಕಾಳಸಂತೆಯನ್ನು ತಡೆಗಟ್ಟಲು ಸೂಕ್ತ ಕ್ರಮ ವಹಿಸಬೇಕೆಂದು ಆಗ್ರಹಿಸಿ ಎಐಕೆಕೆಎಂಎಸ್ ರೈತ ಸಂಘಟನೆ ಯಾದಗಿರಿ ಜಿಲ್ಲಾ ಸಮಿತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ನಂತರ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಎಐಕೆಕೆಎಂಎಸ್ ನ ಜಿಲ್ಲಾಧ್ಯಕ್ಷರಾದ ಶರಣಗೌಡ ಗೂಗಲ್ ಅವರು ಮಾತನಾಡುತ್ತಾ, ಸರ್ಕಾರ ಭರವಸೆ ನೀಡಿದರೂ ಸಕಾಲಕ್ಕೆ ರೈತರಿಗೆ ಬೀಜ ಮತ್ತು ರಸಗೊಬ್ಬರದ ತೀವ್ರ ಅಭಾವವು ರೈತರನ್ನು ಕಂಗೆಡಿಸಿದೆ. ಕಳೆದ ಕೆಲವು ದಿನಗಳಿಂದ ಹಗಲು ರಾತ್ರಿ ಸರತಿಗಾಗಿ ಕಾದು ರೈತರು ಬೇಸತ್ತು ಹೋಗಿದ್ದಾರೆ. ಕೃಷಿಯನ್ನು ಪ್ರೋತ್ಸಾಹಿಸಿ ರೈತರಿಗೆ ಅಗತ್ಯವಾದಷ್ಟು ರಸಗೊಬ್ಬರ ಮತ್ತು ಉತ್ತಮ ಗುಣಮಟ್ಟದ ಬೀಜವನ್ನು ನೀಡುವುದು ಸರ್ಕಾರದ ಆದ್ಯ ಕರ್ತವ್ಯವಾಗಬೇಕು. ಕೃಷಿ ಇಲಾಖೆಯು ಜಿಲ್ಲೆಗಳಲ್ಲಿ ರಸಗೊಬ್ಬರದ ಕೊರತೆ ಇಲ್ಲ ಎಂದು ಕಾಗದದ ಮೇಲೆ ಹೇಳಿಕೆ ನೀಡದೆ ಅಗತ್ಯಕ್ಕೆ ತಕ್ಕಂತೆ ಡಿಎಪಿ ಗೊಬ್ಬರವನ್ನು ರೈತರ ಕೈಗಳಿಗೆ ಸಿಗುವಂತೆ ಸೂಕ್ತ ವ್ಯವಸ್ಥೆ ಕಲ್ಪಿಸಬೇಕು. ರಸಗೊಬ್ಬರದ ಕೊರತೆಯಿಂದ ರೈತರು ಮುಂಜಾನೆಯಿಂದಲೇ ಚಪ್ಪಲಿಗಳನ್ನು ಸಾಲಿನಲ್ಲಿ ಇಟ್ಟು ಗಂಟೆಗಟ್ಟಲೆ ಬಿಸಿಲಿನಲ್ಲಿ ಕಾಯಬೇಕಾದ ದುಸ್ಥಿತಿ ತಲುಪುವುದು ಸರಿಯಲ್ಲ. ಸರ್ಕಾರಿ ಕೇಂದ್ರಗಳಲ್ಲಿ ಈ ಕೊರತೆಯನ್ನೇ ಬಂಡವಾಳ ಮಾಡಿಕೊಂಡಿರುವ ಕೆಲವು ಖಾಸಗಿ ಕೃಷಿ ಪರಿಕರ ಮಾರಾಟಗಾರರು ಕೃತಕ ಅಭಾವ ಸೃಷ್ಟಿಸಿ ನಿಗದಿತ ದರಕ್ಕಿಂತ ದುಪ್ಪಟ್ಟು ಬೆಲೆಗೆ ಗೊಬ್ಬರ ಮಾರುತ್ತಿದ್ದಾರೆ. ಗೊಬ್ಬರ ಬೇಕಿದ್ದರೆ ಜೊತೆಗೆ ಬೇಡದ ಕೀಟನಾಶಕ ಹಾಗೂ ಪೋಷಕಾಂಶಗಳ ಕಿಟ್ ಖರೀದಿಸಬೇಕೆಂಬ ಲಿಂಕ್ ಬಿಸಿನೆಸ್ ದಂಧೆ ರಾಜಾರೋಷವಾಗಿ ನಡೆಸುತ್ತಿದ್ದಾರೆ. ಕೃಷಿ ಇಲಾಖೆಯು ಜಾಗೃತ ದಳ ಕಣ್ಣಿದ್ದು ಕುರುಡಾಗಬಾರದು. ಟಾಟಾ ಪವರ್ ಕಂಪನಿ ಲಿಮಿಟೆಡ್ ಕರ್ನಾಟಕದ 15ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ವಿದ್ಯುತ್ ವಿತರಣಾ ಪರವಾನಗಿ ಕೋರಿದೆ. ಈಗಾಗಲೇ ಕರ್ನಾಟಕದ 5 ಸರ್ಕಾರಿ ಎಸ್ಕಾಂಗಳು 40,000 ಕೋಟಿ ರೂಪಾಯಿ ನಷ್ಟದ ಹೊರೆಯನ್ನು ಹೊತ್ತುಕೊಂಡಿದೆ. ಇದರ ನೆಪವೊಡ್ಡಿ ವಿದ್ಯುತ್ ಖಾಸಗೀಕರಣಕ್ಕೆ ಸರ್ಕಾರ ಆಸಕ್ತಿ ತೋರಿಸುತ್ತಿರುವುದು ಮುಂದಿನ ದಿನಗಳಲ್ಲಿ ಕೃಷಿ ಕ್ಷೇತ್ರವನ್ನು ತುಂಬಲಾರದ ಬಿಕ್ಕಟ್ಟಿಗೆ ಸಿಲುಕಿಸಿದಂತಾಗುತ್ತದೆ. ವಿದ್ಯುತ್ ವಿತರಣಾ ಪರವಾನಗಿಯನ್ನು ಕೋರಿ ಟಾಟಾ ಪವರ್ ಕಂಪನಿ ಲಿಮಿಟೆಡ್ ಸಲ್ಲಿಸಿದ ಅರ್ಜಿಗಳನ್ನು ತಕ್ಷಣವೇ ತಿರಸ್ಕರಿಸಬೇಕೆಂದು ಎಐಕೆಕೆಎಂಎಸ್ ರೈತ ಸಂಘಟನೆ ಸರ್ಕಾರಕ್ಕೆ ಒತ್ತಾಯಿಸುತ್ತದೆ. ಅಂತ ರೈತ ಹಿಂಗ್ಯಾಕಾದಂತ ನಾವು ಯೋಚನೆ ಮಾಡಬೇಕಾಗಿವತ್ತ ನಮ್ಮ ಸಂಘಟನಾಕಾರಿ ಮುಂದೆ ಹೇಳಿದರು, ಬೀಜ ಅವೇ ಭೂಮಿ ಬೀಜ ಹಾಕಿ ಹತ್ತಿ ಬೀಜ ಇನ್ನೊಂದು ಈ ವರ್ಷದಲ್ಲಿ ಹತ್ತಿ ಬೀಜನ ಹತ್ತಿ ಹೋಗಿ ಮಿಲ್ಲಿಗೆ ಹಾಕಿ ಹತ್ತಿ ಕಾಳು ಬರ್ತಾ ಹತ್ತಿ ಕಾಳು ಹಣ್ಣು ಹಚ್ಚಿ ಮಾರಾಟ ಮಾಡಿದ್ರು. ಇದು ನಾವು ಸುಮ್ಮನೆ ಹೇಳ್ತಾ ಇಲ್ಲ, ಶಾಪೂರದ ಬಸ್ ಸ್ಟ್ಯಾಂಡ್ ನಲ್ಲಿ ಮಾರಾಟ ಮಾಡಿದರು. ಕೃಷಿ ಅಧಿಕಾರಿಗಳಿಗೆ ಅರೆಸ್ಟ್ ಮಾಡಿದರು. ಅವರಿಗೆ ಗುರುಮಿಡ್ಕಲ್ದಲ್ಲಿ ಕಳಪೆ ಬೀಜ ಮಾರಾಟ ಮಾಡಿದಾರ, ಅವ್ರು ಅರೆಸ್ಟ್ ಮಾಡಿದಾರ. ಇದು 1% 100 ಕೊಬ್ಬ ಕಾಳ ಸಿಗ್ತಾನ, ಸಿಗದ ಒಬ್ಬನೇ ಕಾಳ 100 ಕೊಬ್ಬನೇ. 95% ಮಂದಿ ಕಾಳು ದೊಡ್ಡ ಕಾಳ್ರ ಮೇಲಗಡೆ ಏಸುರುಮನೆ ಕುಂತಾರ. ಅವ್ರು ಹಿಡಿಯಂತ ತಾಕತ್. ಈ ಸಂದರ್ಭದಲ್ಲಿ ಸುಭಾಷ್ ಬಾವನೂರ್, ಅಂಬರೀಶ್ ದಣಿ, ಮರಪ್ಪ ಶಂಕರ್ ಬಂಡಿ, ಮರಪ್ಪ ಕಟಕೋಲ್, ಸುರೇಶ್ ತೆಲಿಗೇರಿ, ಮುದ್ದೆಪ್ಪ ಸುಲಗಿತ್ತಿ, ಹನುಮಂತ್ ಗುಡಿಸಲ್, ದೇವೇಂದ್ರಪ್ಪ ಪತ್ತಾಪುರ್, ಬಸವರಾಜ್ ಬೋಯಾರ್, ಭೀಮಪ್ಪ ಬಂಗಾರಿ, ಸಾಬಯ್ಯ ಹೇಳುವಾರ್, ಮಾರುತಿ ದಾಸರ್, ದೇವಪ್ಪ ಪೂಜಾರಿ, ಹನುಮವ್ವ ಹೋರುಂಚಿ, ಸಲೀಂ ಮುಲ್ಲಾ, ಮೈಬೂಬಿ, ಶಾಂತಮ್ಮ ಬಂಡಿಮನಿ, ಸುಮಂಗ್ಲಾ ದಾಸರ್, ಸುವರ್ಣ ಕಟಕಡ್ಡಿ, ರೇಣುಕಾ ಪೂಜಾರಿ ಹಾಗೂ ಇನ್ನಿತರರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.